ನೀಟ್ ಪ್ರಶ್ನೆ ಪತ್ರಿಕೆ ಅಕ್ರಮ ಪ್ರಶ್ನೆ ಮಾಡಿ ದೇಶದಾದ್ಯಂತ ಪ್ರತಿಭಟನೆ ನಡೀತಾ ಇದೆ. ಕಾಕ್ರೋಚ್ ಪಾರ್ಟಿಯವರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇದೇ ವಿಚಾರವಾಗಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲೂ ಕೂಡ ಪ್ರತಿಭಟನೆ ನಡೀತಾ ಇದೆ. ಅನ್ಯಾಯದ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇರೋರ ವಿರುದ್ಧ ಈಗಾಗಲೇ ಅಂದರೆ ಅನ್ಯಾಯ ಆಗಿದೆ ಅಂತಂದ್ರೆ ಅದನ್ನ ಪ್ರಶ್ನೆ ಮಾಡೋಣ. ಆದರೆ ಇಲ್ಲಿ ಆಗ್ತಾ ಇರೋದು ಏನು ಅನ್ನುವಂಥದ್ದು ಈಗ ಪ್ರಶ್ನೆ ಆಗಿದೆ. ಯಾವ ರೀತಿ ಏನಾಗ್ತಾ ಇದೆ ಅನ್ನೋದನ್ನ ನೋಡೋದಾದ್ರೆ, ಕಿಡಿಗೇಡಿಗಳು ಸೇರಿಕೊಂಡು ಈ ಪ್ರತಿಭಟನೆಯನ್ನ ಟೂಲ್ ಕಿಟ್ ಆಗಿ ಬಳಸಿಕೊಂಡು ದೇಶ ವಿರೋಧಿಗಳಿಗೆ ವೇದಿಕೆ ಆಗುವಂತ ಕೆಲಸ ಆಗ್ತಾ ಇದೆ. ಅಷ್ಟೇ ಅಲ್ಲ, ನಮ್ಮ ನೆಲದ ಕಾನೂನನ್ನ ಪ್ರಶ್ನೆ ಮಾಡುವಂತ ಕೆಲಸ ಕಿಡಿಗೇಡಿಗಳಿಂದ ಆಗ್ತಾ ಇದೆ. ಬೆಂಗಳೂರಿನ ಪೊಲೀಸರಿಗೆ ಸವಾಲು ಹಾಕುವಂತ ಕೆಲಸ ಆಗ್ತಾ ಇದೆ. ಯಾವ ವಿಚಾರಕ್ಕೆ ಪರ್ಮಿಷನ್ ಕೊಡಲಾಗಿದೆ, ಆದ್ರೆ ಆ ವೇದಿಕೆ ಬಳಸ್ಕೊಳ್ತಾ ಇರೋದು ಯಾವ ಕಾರಣಕ್ಕೆ, ಏನೆಲ್ಲ ಆಯಿತು ಅನ್ನೋದರ ಸಂಪೂರ್ಣ ವರದಿ ಇಲ್ಲಿದೆ, ನೋಡ್ಕೊಂಡ್ಬನ್ನಿ. ಎಸ್ ವೀಕ್ಷಕರೇ, ನಾವು ಫ್ರೀಡಂ ಪಾರ್ಕ್ ನಲ್ಲಿ ಆಗ್ತಿರುವಂತಹ ಪ್ರತಿಭಟನೆಗಳನ್ನ ಕಳೆದ 2-3 ದಿನದಿಂದ ನಾವು ಗಮನಿಸ್ತಾ ಇದ್ದೀವಿ. ನಾವು ಬರ್ತಾ ಇದ್ದೀವಿ. ನಾವು ಕೂಡ ವಿದ್ಯಾರ್ಥಿಗಳ ಪರ ನಿಲ್ಲಬೇಕು, ವಿದ್ಯಾರ್ಥಿಗಳಿಗೋಸ್ಕರ ನಾವು ಕೂಡ ಧ್ವನಿ ಎತ್ತಬೇಕು ಅಂತಾನೆ ನಾವು ದಿನನಿತ್ಯ ಬರೋದು, ಇಲ್ಲಿ ಕಾಯೋದು, ಹೋಗೋದು. ಯಾಕೆ ಅಂತಂದ್ರೆ ಇವರು ಗೋ ಬ್ಯಾಕ್ ಅಂತ ಹೇಳುವಂತದ್ದೇ ಜಾಸ್ತಿ. ನೀಟ್ ಪ್ರತಿಭಟನೆಯ ನೆಪದಲ್ಲಿ ಕಾಕ್ರೋಚ್ ಒದ್ದಟತನ. ಉಮರ್ ಖಾಲಿದ್ ಫೋಟೋ ತೋರಿಸಿ ಖಾಕಿಗೆ ಸವಾಲ್. ವೀಕ್ಷಕರೇ, ನೀಟ್ ನೆಪದಲ್ಲಿ ದೇಶವ್ಯಾಪಿ ಕಾಕ್ರೋಚ್ ಪಾರ್ಟಿ ನಡೆಸ್ತಾ ಇರುವಂತಹ ಪ್ರತಿಭಟನೆಯ ಹಿಂದೆ ದೊಡ್ಡ ಹುನ್ನಾರವೇ ಇದೆ ಅಂತ ರಿಪಬ್ಲಿಕ್ ನೆಟ್ವರ್ಕ್ ಸಾರಿ ಹೇಳಿತ್ತು. ದೆಹಲಿಯಲ್ಲಿ ನಡೆಸಿದ ಹಿಂಸಾಚಾರದ ಬಗ್ಗೆ ಸಾಲು ವಿಡಿಯೋ ಸಾಕ್ಷ್ಯಗಳನ್ನು ನೀಡಿತ್ತು. ದೆಹಲಿಯ ಬಳಿಕ ಇದೀಗ ಬೆಂಗಳೂರಲ್ಲೂ ನೀಟ್ ಪ್ರತಿಭಟನೆಯ ನೆಪದಲ್ಲಿ ದೇಶ ವಿರೋಧಿಗಳ ಆರಾಧನೆ ನಡೀತಾ ಇದೆ. ನಮ್ಮ ಪೊಲೀಸರ ಸಾಮರ್ಥ್ಯವನ್ನೇ ಅಣಕಿಸೋ ಯತ್ನ ಮಾಡಲಾಗ್ತಾ ಇದೆ. ಎಸ್, ಇಲ್ಲಿ ನೋಡಿ ವೀಕ್ಷಕರೇ, ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆದ ಪ್ರತಿಭಟನೆಯಲ್ಲಿ ತುಕುಡೆ ಗ್ಯಾಂಗ್ ಲೀಡರ್ಗಳಾದ ಉಮರ್ ಖಾಲಿದ್ ಮತ್ತು ಶಾರ್ಜಿಲ್ ಇಮಾಮ್ ಪರ ಪೋಸ್ಟರ್ ರಾರಾಜಿಸಿವೆ. ರಿಪಬ್ಲಿಕ್ ಕನ್ನಡ ಯಾವತ್ತಿದ್ರೂ ವಿದ್ಯಾರ್ಥಿಗಳ ಪರವೇ. ನೀಟ್ ಎಕ್ಸಾಮ್ ನಲ್ಲಿ ಆಗ್ತಿರುವಂತಹ ಅನ್ಯಾಯದ ವಿರುದ್ಧ ನಾವು ಹೋರಾಟ ಮಾಡ್ತಾ ಇದೀವಿ. ಆದ್ರೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಉಮರ್ ಖಾಲಿದ್ ಜಿಂದಾಬಾದ್ ಅಂತೆ ಈ ರೀತಿ ಪೋಸ್ಟರ್ ಹಾಕುವುದನ್ನ, ಆಮೇಲೆ ಬೆಂಗಳೂರು ಪೊಲೀಸ್ನವರು ಅದೇನ್ ಮಾಡ್ಕೊತೀರಾ ಮಾಡ್ಕೊಳ್ಳಿ ಅಂತೆ. ಬೆಂಗಳೂರು ಪೊಲೀಸ್ನವರು ಏನ್ ಮಾಡ್ಕೊತೀರಾ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಉಮರ್ ಖಾಲಿದ್, ಶಾರ್ಜಿಲ್ ಇಮಾಮ್ ಪರ ಪೋಸ್ಟರ್ ಪ್ರದರ್ಶನ ಮಾಡಿದ ಕಾಕ್ರೋಚ್ ಕ್ರಿಮಿಗಳು ಪೊಲೀಸರ ವಿರುದ್ಧವೂ ಬರಹಗಳನ್ನ ಪ್ರದರ್ಶನ ಮಾಡಿದ್ದಾರೆ. ಶಾರ್ಜಿಲ್ ಇಮಾಮ್ ಜಿಂದಾಬಾದ್ ಓಕೆನಾ ಇದು ಓಕೆನಾ? ಉಮರ್ ಖಾಲಿದ್ ಜಿಂದಾಬಾದ್ ಅಂತೆ. ಉಮರ್ ಖಾಲಿದ್ ಜಿಂದಾಬಾದ್ ಅಂತೆ. ಇದು ಏನ್ರಿ ಇದು? ನಾವು ಇದನ್ನು ಕವರೇಜ್ ಮಾಡಕ್ ಹೋಗಿದ್ದಕ್ಕೆ ಮಾಧ್ಯಮದ ಮೇಲೆ ಹತ್ತಿಕ್ಕುವಂತ ಕೆಲಸ ಆಗ್ತಾ ಇದೆ, ಮಾಧ್ಯಮದವರನ್ನ ಓಡಿಸುವಂತ ಕೆಲಸ ಆಗ್ತಾ ಇದೆ. ನೋಡಿ, ಜೈಲೊಳಗಡೆ ಇರೋರನ್ನ ರಿಲೀಸ್ ಮಾಡಿ ಜಿಂದಾಬಾದ್ ಅಂತ ಹೇಳಿ ಹಾಕೊಂಡಿದ್ದಾರೆ. ಇದಕ್ಕೂ ನೀಟ್ ಎಕ್ಸಾಮ್ಗೂ ಏನ್ ಸಂಬಂಧ? ಫ್ರೀಡಂ ಪಾರ್ಕ್ ಪ್ರತಿಭಟನೆಯಲ್ಲಿ ಕಿಡಿಗೇಡಿ ಪೋಸ್ಟರ್ಗಳು ಕಾಣ್ತಾ ಇದ್ದಂತೆ ಪೊಲೀಸರು ಪ್ರಚೋದನಕಾರಿ ಪೋಸ್ಟರ್ಗಳನ್ನು ಕಿತ್ತುಕೊಂಡಿದ್ದಾರೆ. ನೀಟ್ಗೂ ದೇಶದ್ರೋಹಿ ಉಮರ್ ಖಾಲಿದ್ಗೂ ಏನ್ ಸಂಬಂಧ? ನೀಟ್ಗೂ ಶಾರ್ಜಿಲ್ ಇಮಾಮ್ಗೂ ಎಲ್ಲಿಯ ಲಿಂಕ್ ಅಂತ ಅಸಲಿ ಹೋರಾಟಗಾರರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಸರ್, ಅದು ಒಬ್ರು ಲೇಡಿ ಬಂದಿದ್ರು, ಅವರು ತೋರಿಸಿದ್ರು, ಅದನ್ನ ನಾವು ಕೂಡ ಅಪೋಸ್ ಮಾಡಿದೀವಿ. ಅದೆಲ್ಲ ನಡಿಬಾರ್ದು. ಇದು ನೀಟ್ ಸ್ಟೂಡೆಂಟ್ ಪ್ರೊಟೆಸ್ಟ್, ಇದು ಸ್ಟೂಡೆಂಟ್ಗೋಸ್ಕರ ನಡೀತಿರೋ ಪ್ರೊಟೆಸ್ಟ್. ಇಂಥವು ಬಂದ್ರೆ ನಾವು ಸ್ಟೂಡೆಂಟ್ ಆಗಿ ಅದನ್ನ ಇದು ಮಾಡಿದೀವಿ. ಈ ತರ ಪೋಸ್ಟರ್ಸ್ ಇನ್ನೂ ಬಂದ್ರೆ ಇನ್ನೂ ಅದನ್ನ ಅಪೋಸ್ ಮಾಡ್ತೀವಿ. ಹೌದು, ಅದನ್ನ ನೋಡಿ ನಾವು ಅದನ್ನ ಅಪೋಸ್ ಮಾಡಿದ್ದು. ನಾವು ಕೂಡ ಸ್ಟೂಡೆಂಟ್ಸ್ ಅದನ್ನ ಹೇಳಿದೀವಿ, ಈ ತರ ಎಲ್ಲ ನಾವು ಅದನ್ನ ಸಪೋರ್ಟ್ ಮಾಡಲ್ಲ. ನಿಮ್ದೇನೇ ಪರ್ಸನಲ್ ಒಪಿನಿಯನ್ ಇದ್ರು ಅಲ್ಲೇ ಇಟ್ಕೊಳ್ಳಿ, ನೀವು ಪೋಸ್ಟರ್ಸ್ ಇಂದ ತೋರಿಸಬೇಡಿ ಅಂತ ಹೇಳಿದೀವಿ. ದೆಹಲಿಯ ಜೆಎನ್ಯು ವಿವಿ ವಿದ್ಯಾರ್ಥಿಯಾಗಿದ್ದ ಖಾಲಿದ್ 2020ರ ಫೆಬ್ರವರಿಯಲ್ಲಿ ದೆಹಲಿಯಲ್ಲಿ ನಡೆದಂತ ಕೋಮು ಗಲಭೆಯ ಪ್ರಮುಖ ರೂವಾರಿಯಾಗಿದ್ದ. 2020ರ ಸೆಪ್ಟೆಂಬರ್ 13ರಂದು ದೆಹಲಿ ಪೊಲೀಸರು ಬಂಧಿಸಿದ್ರು. ತಿಹಾರ್ ಜೈಲಿನಲ್ಲಿ ಉಮರ್ ಖಾಲಿದ್ ಮುದ್ದೆ ಮುರಿತಾ ಇದ್ದಾನೆ. ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ, ವಿದ್ಯಾರ್ಥಿಗಳು ಸೂಸೈಡ್ ಮಾಡ್ಕೊಂಡಿದ್ದಾರೆ, ಅವರಿಗೆ ಒಳ್ಳೇದಾಗಬೇಕು, ಅವರಿಗೆ ಪರಿಹಾರ ಸಿಗಬೇಕು, ಇವರ ಡಿಮ್ಯಾಂಡ್ಗಳೆಲ್ಲವೂ ಆಗ್ಲಿ. ಆದ್ರೆ ಅದಕ್ಕೂ ಇದಕ್ಕೂ ಏನ್ರಿ ಸಂಬಂಧ? ಏನ್ ಸಂಬಂಧ? ಇದಕ್ಕೇನ್ ಸಂಬಂಧ? ಏನಿದು ಅರ್ಧ ಕೂತ್ವಿ ನಾವು. ಬೆಂಗಳೂರು ಪೊಲೀಸರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅಂದ್ರೆ ಏನರ್ಥ? ಪೊಲೀಸ್ನವ್ರಿಗೆ ಬೆಲೆ ಇಲ್ವಾ? ಜೆಎನ್ಯು ವಿದ್ಯಾರ್ಥಿಯಾಗಿದ್ದ ಶಾರ್ಜಿಲ್ ಇಮಾಮ್ಗೂ ನೀಟ್ ಪರೀಕ್ಷೆಗೂ ಎಲ್ಲಿಯ ಸಂಬಂಧ? 2020ರ ಜನವರಿಯಲ್ಲಿ ಪೌರತ್ವ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ಪ್ರಚೋದನಕಾರಿ ಭಾಷಣ ಮಾಡಿದ್ದ. ದೇಶದ್ರೋಹ ಭಯೋತ್ಪಾದನೆ ಆರೋಪದಡಿ ಶಾರ್ಜಿಲ್ ಬಂಧಿಸಲಾಗಿದೆ. ನೀಟ್ ನೆಪ, ಬೇರೆಯ ಉದ್ದೇಶ. ನೀಟ್ ಹೋರಾಟ ಹಳಿ ತಪ್ಪಿತ ಅನ್ನೋ ಗುಮಾನಿ ಮೂಡಿಸಿದೆ. ನೀಟ್ ಎಕ್ಸಾಮ್ಗೂ ಇದಕ್ಕೂ ಇರೋ ಸಂಬಂಧ ಇದ್ರು ಏನು? ಆಯ್ತು, ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ ಸ್ವಾಮಿ, ನಾವು ನಿಂತ್ಕೋತೀವಿ. ಅವರಿಗೆಲ್ಲರಿಗೂ ನ್ಯಾಯ ಸಿಗಬೇಕು, ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಲೇಬೇಕು.
ಅದ್ರಲ್ಲಿ ಎಕ್ಸ್ಟ್ರಾ ಮಾತಿಲ್ಲ. ಆದ್ರೆ ನೀಟ್ಗೂ ಈ ಒಂದು ಸ್ಟೇಟ್ಮೆಂಟ್ಗೂ ಪೊಲೀಸ್ನವ್ರು ಏನ್ ಮಾಡ್ಕೊತಾರೆ, ಮಾಡ್ಕೊಳ್ಳಿ ಬೆಂಗಳೂರು ಪೊಲೀಸ್ ಅಂತ ಹೇಳೋದಕ್ಕೂ ಏನ್ರಿ ಸಂಬಂಧ? ಏನ್ರಿ ಮಾಡ್ಬೇಕು ಅವರೆಲ್ಲ? ಅವರು ಕಷ್ಟಪಟ್ಟು ಓದೇ ಬಂದಿರೋದು.